ಎಲ್ಲರಿಗೂ ನಮಸ್ಕಾರ. ನಾ ಇವತ್ತು ಬಾದಾಮ್ ಪುರಿ ಈಸಿಯಾಗಿ ಹೆಂಗೆ ಮಾಡೋದು ಅಂತೇಳಿ ಹೇಳ್ಕೊಡ್ತೀನಿ. ಕ್ರಿಸ್ಪಿಯಾಗಿ ಬರ್ತಾವೆ, ಭಾಳ ಟೇಸ್ಟ್ ಆಗಿರ್ತಾವೆ. ಮದುವೆ ಮನೆಯಲ್ಲಿ ಅದು ತಿಂದು ಬಂದಿರ್ತೀವಿ. ಅದಕ್ಕಿಂತಲೂ ಇಲ್ಲಿ ಮನೇಲಿ ಮಾಡಿದ್ದೊಂದು ಟೇಸ್ಟ್ ಇರ್ತೈತಿ. ಅದಕ್ಕೆ ನಾನು ಮೈದಾ ಹಿಟ್ಟನ್ನು ತೊಗೊಂಡೇನಿ. ಒಂದು ಕಪ್ ಹಾಲು ತೊಗೊಂಡೇನಿ. ಅದು 1 ಕಪ್ ನೀರು ನೀವು ಎಷ್ಟು ಬೇಕಷ್ಟು ಹಾಕೋಬೋದು. ಸಕ್ಕರೆಯನ್ನು ತೊಗೊಂಡೇನಿ, ಸಕ್ಕರೆ ಪಾಕ ಮಾಡೋಕೆ. ಈಗ ನಾನು ಒಂದು ಬುಟ್ಟಿಗೆ ಮೈದಾ ಹಿಟ್ಟು ಹಾಕ್ಕೊಂಡು ಅದನ್ನ ಹೆಂಗೆ ಇದು ಮಾಡ್ಕೋಬೇಕು ಹಿಟ್ಟನ್ನು ಅನ್ನೋದು ತೋರಿಸ್ಕೊಡಾಕತ್ತೀನಿ. ಈಗ ಮೈದಾ ಹಿಟ್ಟನ್ನು ಹಾಕಿಂದ ಒಂದು ಅರ್ಧ ಕಪ್ನಷ್ಟು ಇದು ಅಕ್ಕಿ ಹಿಟ್ಟನ್ನು ಹಾಕೋಬೇಕು. ಅದು ಕ್ರಿಸ್ಪಿ ಬರೋಕೆ ಹಾಕೋತಾರೆ ಮೈದಾ ಹಿಟ್ಟಿಗೆ. ಆಮೇಲೆ ಉಪ್ಪು ಹಾಕೋಬೇಕು. ಉಪ್ಪು ಹಾಕ್ಕೊಂಡಿಂದ ಅದಕ್ಕೆ ಎಲ್ಲ ಇದು ಕೇಸರಿ ಫುಡ್ ಕಲರ್ ಇರ್ತೈತಲ್ರಿ, ಆ ಕೇಸರಿ ಬಣ್ಣ. ನಿಮ್ಮ ಮನೆಯಲ್ಲಿ ಏನೂ ಇರಲಿಲ್ಲ ಅಂದ್ರೆ ಹಳದಿ ಹಾಕೋಬೋದು, ಅರಿಶಿನ ಪುಡಿದು ಹಾಕೋಬೋದು. ಅದಕ್ಕೆ ಕಾಸಿದ ಎಣ್ಣೆ ಹಾಕಿದೆ. ಸ್ವಲ್ಪ ಎಣ್ಣೆ ಕಾಯ್ದಿರ್ತೈತಲ್ರಿ, ಅದು ಪಳ್ಳಾಗೋ ಸಂಬಂಧ, ಗರಿ ಆಗೋ ಸಂಬಂಧ. ಆಮೇಲೆ 1 ಕಪ್ ಹಾಲು ಹಾಕ್ಕೊಳಕ್ತಾನೆ. ಹಾಲನ್ನು ಮತ್ತೆಲ್ಲ ಕೇಸರಿಯನ್ನು ಎಲ್ಲ ಫುಡ್ ಕಲರು ಎಲ್ಲ ಹಾಕಿಂದ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಅದಕ್ಕೆ ಚೂರು ನೀರು ಹಾಕಿ, ಹಾಲು ಹಾಕಿರ್ತೈತಲ್ರಿ, ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಹದಕ್ಕೆ ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೋಬೇಕಾಕತಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ. ನೀವು ಪ್ರೋತ್ಸಾಹ ಕೊಟ್ರೆ ನಾವು ಮುಂದೆ ಹೋಗೋಕೆ ಅನುಕೂಲ ಆಗ್ತತಿ. ಈಗ ಕಮೆಂಟ್ ಮಾಡಿರಿ. ನೋಡಿರಿ, ಈ ಥರ ಎಲ್ಲ ಈಸಿಯಾಗಿ ಹಿಟ್ಟು ಕಲಿಸ್ಬೋದು. ಇದನ್ನು ಇದು ಬಾದಾಮ್ ಪುರಿ ಹಿಟ್ಟು ಈಗ ಬೆಸ್ಟ್ ಆಗಿರ್ತೈತಿ. ಒಂಥರ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಬೇಕಾಕತ್ತಿದ್ನ. ಹಂಗೆ ಏನಾರ ಕೈಗೆ ನಿಮಗೆ ಇದಾಗತ್ತಿತ್ತಂದ್ರೆ ಒಂದು ಸ್ವಲ್ಪ ಆಯಿಲ್ ಹಚ್ಚಿ ಅದನ್ನ ಇದು ಮಾಡ್ಕೋಬೋದ್ರಿ. ಈಗ ಈ ಥರ ಆಗೈತೆ ಅದು ಹಿಟ್ಟು. ಒಂದು 5 ನಿಮಿಷ ಮುಚ್ಚಿಟ್ಟು ಈಗ ನೋಡಾಕ್ತೀರಿ. 5 ನಿಮಿಷ ಮುಚ್ಚಿಟ್ಟಿದ್ದೆ ನಾನು. ಇದನ್ನು ಆಯಿಲ್ ಹಚ್ಚಿ ಇದನ್ನ ಈ ಥರ ಮಾಡ್ಕೋಬೇಕು. ಆವಾಗ ಒಂಚೂರು ಹಾಕಿಟ್ರೂ ಬರ್ತೈತಿ. ಈಗ ಇರ್ತೈತಲ್ರಿ, ಈ ಥರ ಉಂಡೆಗಳನ್ನಾಗಿ ಮಾಡ್ಕೋಬೇಕು. ಅದನ್ನ ಚೆನ್ನಾಗಿ ಮಿದ್ದಿರ್ತಿರಲ್ಲ, ಈ ಥರ ಉಂಡೆಗಳನ್ನಾಗಿ ಮಾಡ್ಕೊಂಡು ಇಟ್ಕೋಬೇಕು. ನೋಡಿರಿ ಎಷ್ಟು ಚೆನ್ನಾಗಿ ಇವು ಬರ್ತಾವಂದ್ರೆ ಭಾಳ ಟೇಸ್ಟಿಯಾಗಿರ್ತಾವೆ. ಪಾಕ್ನಾಗ ಗದ್ದದ್ರಿಂತ ತಿನ್ನೋಕೆ ಭಾಳ ಟೇಸ್ಟ್ ಆಗಿರ್ತಾವೆ. ನೋಡಿ, ಈ ಥರ ಇರ್ತೈತಲ್ರಿ. ಒಂದಿಷ್ಟು ಉಳ್ಳಿ ಮಾಡ್ಕೊಂಡು ಇಟ್ಕೋಬೇಕು. ಈ ಥರ ಪೂರಿ ಥರ ಮಾಡ್ಬೇಕು. ಇವನ್ನ ಪೂರಿ ಥರ ಮಾಡಿ ಮಡ್ಚೋದಿರ್ತೈತಿ. ಈಗ ನೋಡಿರಿ, ಒಂಚೂರು ನಿಮ್ಗೆ ಒಣ ಹಿಟ್ಟು ಬೇಕಾದ್ರೆ ಮೈದಾ ಹಿಟ್ಟನ್ನು, ಅಕ್ಕಿ ಹಿಟ್ಟನ್ನು ಹಚ್ಕೋಬೋದು, ಮೈದಾ ಹಿಟ್ಟು ಹಚ್ಕೋಬೋದು ಒಣ ಹಿಟ್ಟಿಗೆ. ಈ ಥರ ಪುರಿಗತೆ ಮಾಡಿಂದ ಇಲ್ಲೊಂಚೂರು ಈ ಕಡೆ ಹಿಂಗೆ ಗೊತ್ತಿದ್ರೆ ಅದು ನಡು ಲೇಯರ್ಸ್ ಇರ್ತಾವದ್ರು. ನೋಡಿರಿ, ಈ ಥರ ಇರ್ತೈತೆ ನೋಡಿರಿ. ಈಗೇನು ಮಾಡ್ಬೇಕಂದ್ರೆ ಒಂದು ಪೂರಿ ಲಟ್ಸಿಂದ ಅದನ್ನ ಈ ಥರ ಒಂದೇ ಸೈಡ್ ಮಡಿಚಿ ಆಮೇಲೆ ಸೈಡಿಗೆ ಒಂಚೂರು ಒತ್ತಬೇಕು. ನಾನು ತೋರಿಸ್ತೀನಿ ನೋಡ್ರಿ. ಈಗ ಈ ಥರ ದೊಡ್ಡದೊಂದು ಪೂರಿ ಲಟ್ಟಿಸ್ಕೋಬೇಕು. ಲಟ್ಟಿಸ್ಕೊಂಡು ಇದನ್ನ ಮಡಚ್ಬೇಕು. ಈ ಕಡೆ ಮಡಚ್ಬೇಕು, ಮತ್ತು ಇದನ್ನ ತೊಗೊಂಡೋಗಿ ಈ ಕಡೆ ಒತ್ತಬೇಕು. ಸ್ವಲ್ಪ ಅದು ಒತ್ತದಾಗಿಂದ ಇಲ್ಲಿ ಕೆಳಗಡೆ ಒಂಚೂರು ತೀಡ್ಬೇಕು. ಅದನ್ನ ಇಷ್ಟ ನೋಡಿ. ಇಲ್ಲಿ ಈ ಥರ ಪದರ ಬಂದಿರ್ತೈತಲ್ಲೇ, ಈ ಥರ ಎಲ್ಲವನ್ನು ಮಾಡಿಟ್ಕೊಂಡೆ ನಾನು. ಈಗ ಇವನ್ನ ಹೆಂಗೆ ಕರಿದನ್ನು ತೋರಿಸ್ಕೊಡ್ತೀನೋ. ಇದು ಪಾಕ ಮಾಡ್ಕೋಬೇಕಲ್ರಿ. ಫಸ್ಟ್ ಸಕ್ಕರೆ ಹಾಕ್ಕೊಂಡು ಪಾಕ ಮಾಡ್ಕೋಬೇಕಾಗತ್ತೆ. ಈಗ ನಾನು 1.5 ಕಪ್ನಷ್ಟು ಸಕ್ಕರೆ ತೊಗೊಂಡು ಅದಕ್ಕೆ ಒಂದು ಅರ್ಧ ಗ್ಲಾಸ್ ನೀರು ಹಾಕೀನಿ. ಸಕ್ಕರೆ ಒಂದೇಳೆ ಪಾಕ ಮಾಡ್ಕೋಬೇಕು ನೋಡ್ರಿ. ಒಟ್ಟು ಒಂದೇಳೆ ಪಾಕ ಬರೋಕೆ ನಾನು ಒಂದು ಅರ್ಧ ಗ್ಲಾಸ್ ನೀರು ಹಾಕ್ಕೊಂಡೇನೆ ಅದಕ್ಕೆ. ಇದು ನೋಡ್ರಿ ಪಾಕ ಬರಾಕತ್ತೈತಿ. ಒಂದೇಳೆ ಪಾಕ ಬಂದ್ರೆ ಅದ್ರೊಳಗೆ ಅಷ್ಟಾದ್ರೆ ಕರೆಕ್ಟ್ ಆಕೈತಿ. ಈಗ ತೋರಿಸ್ತೀನಿ ನೋಡಿ ನಾನು ನಿಮ್ಗೆ. ಇಷ್ಟು ಒಂದೇಳೆ ಪಾಕ ಬರಾಕ್ತೈತಿ. ಅದಕ್ಕೆ ಏಲಕ್ಕಿ ಹಾಕಾಕತ್ತಾನೆ. ಏಲಕ್ಕಿ ಪುಡಿ ಹಾಕಿದ್ರೆ ಘಮ ಹೆಚ್ಚು ಬರ್ತೈತಿ. ಇದು ಪಾಕ ಈ ಥರ ಆಗಿರ್ತೈತಿ. ಅದಕ್ಕೆ ನಾನು ಎಣ್ಣೆ ಕಾಸಕ್ಕಿಟ್ಟು ಅವನ್ನ ಹಾಕಾಕತ್ತಾನೆ. ಈಗ ಪೂರಿಗಳನ್ನು, ಬಾದಾಮ್ ಪುರಿಯನ್ನು ಮಾಡೋದು ಭಾಳ ಸಿಂಪಲ್ ಐತಿ ಮತ್ತು ಭಾಳ ಟೇಸ್ಟಿಯಾಗಿರ್ತೈತಿ. ಇದು ಊಟಕ್ಕೆ ಯಾರಾದರೂ ಬಂದ್ರೂ, ಮನೆಗೆ ನೆಂಟರು ಬಂದ್ರೆ ಮಾಡೋಕ್ಕೂ ಈಸಿ ಇರ್ತೈತಿ. ನೋಡಿರಿ, ಈಗೆಲ್ಲ ಇಷ್ಟು ಗರಿ ಆಗಿ ಬರ್ತಾವೆ ನೋಡಿರಿ. ಪದರಾಗಿ ಬರ್ತಾವೆ, ಗರಿ ಆಗಿ ಬರ್ತಾವೆ, ಕ್ರಿಸ್ಪಿಯಾಗಿರ್ತಾವೆ ನೋಡಿರಿ. ಈ ಥರ ಬರ್ತಾವೆ ನೋಡಿರಿ. ಅದಕ್ಕೆ ಕಾಸು ಎಣ್ಣೆ ಹಾಕೋದನ್ನು ಮಹತ್ವ ಐತಿ. ಒಂಚೂರು ಹಾಲು ಹಾಕಿದ್ದು ನಾದಿದ್ದು ಅದರಿಂತ್ರನೂ ಈ ಥರ ಬರ್ತಾವ್ರಿ ಅವು ನೋಡಿರಿ. ಇದು ಬೆಸ್ಟ್ ಆಗ್ಯಾವ ನೋಡಿರಿ. ಈಗ ಗರಿ ಆಗ್ಯಾವ. ಇವನ್ನ ಏನು ಮಾಡಬೇಕು, ಪಾಕ ಮಾಡ್ಕೊಂಡಿರ್ತೀವಲ್ಲ ಆ ಪಾಕದಾಗ ಹಾಕಬೇಕಾಗ್ತದೆ. ಇವನ್ನ ಎಲ್ಲ ಎಣ್ಣೆಯನ್ನು ಜನ್ಕೊಂಡು, ಇದು ಪಾಕ ಇರ್ತೈತೆ ಅಲ್ರಿ, ಸಕ್ಕರೆ ಪಾಕ, ಅದರಲ್ಲಿ
ಹಾಕಿ ಏನು ಮಾಡಬೇಕು, ಬೇರೆ ಒಂದು ಸ್ಪೂನ್ ತೊಗೊಂಡು ಅದನ್ನು ಈ ಥರ ತಿರುಗಿಸ್ಬೇಕು. ಬಾಳೋತಿಲ್ಲ, ಒಂದು 2 ಸೆಕೆಂಡ್ ಅಷ್ಟು ನೋಡಿ. ಈಗ ತೆಗ್ದು ಬಿಡೋದ್ರಿ. ಈಗ ಪಾಕ್ನಾಗ ಹಾಕಿದ ತಕ್ಷಣ ಹಿಂಗೆ ಹೊಳಿಸಿ ತೆಗೆದು ಬಿಡೋದು. ಈಗ ನೋಡಿರಿ, ಇದು ಭಾಳ ಟೇಸ್ಟಿಯಾಗಿರ್ತಾವೆ. ನೀವು ಒಂದು ಲೇಟೂ ಆಗಲ್ಲ. ಇದು ಒಂದು 10-15 ನಿಮಿಷನಾಗ ಪೂರ್ತಿ ಇದು ಒಂದು ಸ್ವೀಟ್ ರೆಡಿ ಆಗ್ತದೆ ಮತ್ತು ಟೇಸ್ಟಿನೂ ಆಗಿರ್ತತಿ. ಈಗ ನೋಡ್ರಿ, ಇದು ಮತ್ತು ಪೂರಿಗಳನ್ನು ಹಾಕಿ ನಾನು ಅವನ್ನ ಕಂದು ಬಣ್ಣಕ್ಕೆ ಬರುವಂಗೆ ಕರಿ ಹಾಕ್ತಾನೆ. ಇವಾಗ ಕ್ರಿಸ್ಪಿ ಆಗಿಬಿಡ್ತಾವೆ. ಆಮೇಲೆ ಪಾಕ್ನಾಗ ಹಾಕಿಂದ ಅವು ಟೇಸ್ಟ್ ಆಗಿಬಿಡ್ತಾವೆ. ನೋಡಿರಿ ಎಷ್ಟು ಕ್ರಿಸ್ಪಿ ಬರಾಗ್ತಾವೆ ಇವು. ಈ ಥರ ಗರಿ ಬರ್ತಾವೆ. ಇವನ್ನ ತೊಗೊಂಡು ಮತ್ತೆ ಪಾಕ್ನಾಗ ಹಾಕಬೇಕು. ಒಂಚೂರು ಹಿಂಗೆ ತಿರುಗಿಸಿ ತೆಗಿಬೇಕು. ಈ ಥರ ಅದೇ ಸ್ಪೂನ್ ತೊಗೊಬೇಡ್ರಿ, ಇದು ಬೇರೆ ಸ್ಪೂನ್ ತೊಗೊಂಡು ಪಾಕ್ನಾಗ ಇದನ್ನು ಈ ಥರ ತಿರುಗಿಸಿ. ಏಲಕ್ಕಿ ಇರೋದ್ರಿಂದ ಘಮ ಚಂದ ಬರ್ತತಿ. ಇವು ಕ್ರಿಸ್ಪಿಯಾಗಿರ್ತಾವೆ. ಈಗ ಹಗುರ ಇದರಲ್ಲಿ ಹಿಂಗೆ ನೀರು ಜಾನೆ, ಇದು ಸಕ್ಕರೆ ಜಾನೆ, ಪಾಕ ಜಾನೆ ಈ ಥರ ತೊಗೋಬೇಕು. ಮತ್ತು ಇದೆಲ್ಲ ಕರೆದು ಅದರೊಳಗೆ ಅಷ್ಟು ಹಾಕೋಬೇಕಾಕತಿ. ಈಗ ನೋಡಿರಿ, ಪಾಕ ಜಾನೆ ಎಲ್ಲ ತೊಗೊಂಡು ಕ್ರಿಸ್ಪಿ ಆಗಂಗೆ ಕರಿಬೇಕು ನೋಡ್ರಿ. ಅದನ್ನು ಇಷ್ಟ ಆಗುತ್ತೆ. ನಿಮ್ಗೆ ಗೊತ್ತಾಗ್ತೈತೆ ಅದು ಹೆಂಗಾಗುತ್ತೆ ಅಂಥೇಳಿ. ಭಾಳ ಟೇಸ್ಟಿಯಾಗಿರ್ತಾವೆ ರೀ. ಅದೊಂಥರ ಸ್ವೀಟನ ಹಂಗೆ ಇರ್ತೈತದು. ಎಷ್ಟು ಟೇಸ್ಟಾಗಿರ್ತಾವೆ. ನಂಗಂತೂ ಭಾಳ ಇಷ್ಟ ಆಗ್ತಾವೆ. ಅದಕ್ಕೆ ನಾನು ಇದನ್ನು ಮಾಡ್ಬೇಕಂಥೇಳಿ ನಿಮಗೂ ತೋರಿಸ್ಬೇಕಂತೇಳಿ ಮಾಡಾಕತ್ತೇನೆ. ಈಗ ನೋಡಿರಿ, ಈ ಪಾಕ್ನಾಗ ಎದ್ದಾಗ್ತೈತಿ. ಏಲಕ್ಕಿ ಹಾಕಿದ್ರೆ ಭಾಳ ಟೇಸ್ಟ್ ಬರ್ತೈತಿ. ಅದಕ್ಕೆ ನಾ ಏಲಕ್ಕಿ ಹಾಕೀನಿ. ಈ ಥರ ಬರ್ತಾವೆ. ಬೆಸ್ಟಾಗಿರ್ತಾವೆ ರೀ. ಇದು ನೋಡಿರಿ, ಈ ಥರ ಎಲ್ಲ ಗರಿಗರಿಯಾಗಿ ಕ್ರಿಸ್ಪಿನೂ ಇರ್ತಾವೆ. ಪಾಕದಾಗ ಎದ್ದಿದ್ರಿಂದ ಭಾಳ ಟೇಸ್ಟಾಗಿರ್ತಾವೆ. ಸೂಪರ್ ಆಗಿರ್ತಾವೆ ರೀ. ನೋಡಿರಿ, ಇದಕ್ಕೆಲ್ಲ ನಾ ಏನು ಮಾಡಾಕ್ತೇನೆ ಅಂದರೆ ಡ್ರೈ ಫ್ರೂಟ್ಸನ್ನು ಕಟ್ ಮಾಡ್ಕೊಂಡು ಸಣ್ಣಂಗೆ ಪೀಸ್ ಮಾಡ್ಕೊಂಡು ಇದ್ರ ಮೇಲೆಲ್ಲ ಹಾಕೊಳಾಕ್ತೇನೆ ಡ್ರೈ ಫ್ರೂಟ್ಸನ್ನು. ನೋಡಿರಿ, ನೀವು ಮಾಡಿ ನೋಡಿರಿ, ಲೈಕ್ ಮಾಡಿರಿ, ನಮಗೆ ಸಬ್ಸ್ಕ್ರೈಬ್ ಆಗಿರಿ. ನೋಡಿರಿ ಹೆಂಗೆ ಬರ್ತಾವೆ. ಇದೆಲ್ಲ ಡ್ರೈ ಫ್ರೂಟ್ಸ್ ಹಾಕ್ಕೊಂಡು ಈಗ ಭಾಳ ಕ್ರಿಸ್ಪಿಯಾಗಿರೋಂಥ ರುಚಿಕರವಾಗಿರುವಂಥ ಬಾದಾಮಿ ಪುರಿ ಈಗ ನೋಡಿರಿ ತೋರಿಸ್ತೀನಿ ನಾನು. ಈ ಥರ ಬೆಸ್ಟಾಗಿರ್ತಾವೆ. ಟೇಸ್ಟು ಹಂಗಾಗಿರ್ತಾವೆ.